ನಮಸ್ಕಾರ ಆತ್ಮೀಯರೇ, ನಿಮಗೆಲ್ಲರಿಗೂ ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ಸ್ವಾಗತ. ಇವತ್ತು ಬಹಳ ವಿಶೇಷವಾದಂತಹ ಒಂದು ಹೂವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೂವಿಗೆ ಮುತ್ತಲು ಹೂವು ಅಂತ ಕರಿತೀವಿ, ಮುತ್ತುಗದ ಹೂವು ಅಂತ ಕರಿತೀವಿ. ಇಂಗ್ಲೀಷ್ನೊಳಗೆ ಇದಕ್ಕೆ ಕರೆಯೋದು, ಸಂಸ್ಕೃತದೊಳಗೆ ಇದಕ್ಕೆ ಕರೆಯೋದು ಪಲಾಶ್ ಅಂಥೇಳಿ. ಇದಕ್ಕೆ ಕಾಡಿನ ಬೆಂಕಿ ಅಂತಲೂ ಕರೀತಾರೆ, ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ. ಹಾಗೆ ಕರೆಯೋ ಕಾರಣ ಏನು ಅಂತಂದರೆ, ಚಳಿಗಾಲದೊಳಗೆ ಎಲ್ಲ ಇಡೀ ಅರಣ್ಯದ ಸಾಲೇನಿರ್ತದೋ, ಬೆಟ್ಟಗಳ ಸಾಲು ಎಲ್ಲವೂ ಒಣಗಿರ್ತದೆ. ಮೊಟ್ಟ ಮೊದಲು ಹೂ ಬಿಟ್ಟು ಒಂಥರ ಕಾಡಿಗೆ ಬೆಂಕಿ ಹತ್ತಿರೋ ಹಾಗೆ ಕಾಣಿಸೋದು ಈ ಮುತ್ತುಗದ ಮರ. ಹೂವಿನ ಬಣ್ಣವೇ ಅದು ಎಷ್ಟು ಕಡು ಬಣ್ಣದ್ದು, ಎಷ್ಟು ಶ್ರೀಮಂತವಾದದ್ದು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಪಲಾಶ ಹೂವಿಗೆ ಬಹಳಷ್ಟು ಔಷಧೀಯ ಗುಣಗಳು, ಮೇಲಾಗಿ ಇದು ತಿನ್ನಬಹುದಾದಂತಹ ಬಣ್ಣ. ನಾವು ಈ ಹೂವನ್ನು ಒಣಗಿಸಿಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಬೇರೆ ಬೇರೆ ತಿಂಡಿಗಳನ್ನು ತಯಾರು ಮಾಡುವಾಗ ಅದರ ಪುಡಿಯನ್ನು ಹಾಕಿ ನಮ್ಮ ತಿಂಡಿ ತಿನಿಸಿಗೆ ವಿಶೇಷ ಬಣ್ಣವನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ನಮ್ಮ ದೇಶದ ಚರಿತ್ರೆಗೂ ಈ ಹೂವಿಗೂ ಬಹಳ ನಿಕಟವಾದಂಥ ಒಂದು ಸಂಬಂಧ. ನಿಮಗೆಲ್ಲ ಗೊತ್ತಿರ್ಬೋದು, 1757ರೊಳಗೆ ಪ್ಲಾಸಿ ಕದನ ಆಯಿತು ಅಂತನ್ನೋದು. ಆ ಪ್ಲಾಸಿ ಕದನ ನಡೆದಿದ್ದೇ ಪಲಾಶದ ಮರಗಳು ಹೇರಳವಾಗಿದ್ದಂತಹ ಬಯಲಿನೊಳಗೆ. ಆ ಪಲಾಶ್ ಅಂತನ್ನೋದೇ ಬ್ರಿಟಿಷರ ಬಾಯೊಳಗೆ ಪ್ಲಾಸಿಯಾಗಿ ನಾವು ಪ್ಲಾಸಿ ಕದನದ ಬಗ್ಗೆ ಓದುತ್ತೀವಿ. ಅಲ್ಲದೆ ಈಗ ಈ ಬಣ್ಣ, ಈ ಹೂವಿನ ಬಣ್ಣವನ್ನು ನಾವು ಬಟ್ಟೆಗಳಿಗೆ ಬಣ್ಣ ಹಾಕೋ ಸಲುವಾಗಿಯೂ ಉಪಯೋಗ ಮಾಡ್ಬೋದು. ಹೋದ ವಾರ ಅಷ್ಟೇ ನಮ್ಮ ಸ್ನೇಹಿತರೊಬ್ಬರು ಈ ಹೂವುಗಳನ್ನು ಕುದಿಸಿ ನನ್ನ ಅಂಗಿಗೆ ಆ ಬಣ್ಣ ಹಾಕಿ ನನ್ನ ಅಂಗಿಗೆ ಹೊಸದೇ ಆದಂತಹ ಒಂದು ಚಂದವನ್ನು ತಂದುಕೊಟ್ರು. ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗೆ 4-5 ಈ ಮುತ್ತಲದ ಹೂವಿನ ಮರಗಳಿದ್ದಾವೆ. ಯಾವ ಕಾಳಜಿಯೂ ಇಲ್ಲ. ಇದೊಂದು ಕಾಡು ಮರ, ಕಾಳಜಿ ಇಲ್ಲ, ಗೊಬ್ಬರ ಇಲ್ಲ, ನೀರಿಲ್ಲ. ತನ್ನ ಪಾಡಿಗೆ ತಾನು ಫೆಬ್ರವರಿ ಮಾರ್ಚ್ ತಿಂಗಳೊಳಗೆ ಈ ರೀತಿ ಹೂ ಅರಳಿಸಿ ನಿಂತು ಬಿಡ್ತದೆ. ಈ ವಿಡಿಯೋದ ಜೊತೆಗೇ ಅಂತಹ ಕೆಲವು ಫೋಟೋಗಳನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಇದು ವಸಂತ ಋತುವಿನ ಆಗಮನ ಅಂತ ಕೂಡ ಹೇಳ್ತಾರೆ. ವಸಂತ ಋತು ಬರುವ ಮೊದಲು ಈ ಹೂವು, ಈ ಮುತ್ತುಗದ ಮರ ಅರಳಿ ನಿಂತು ವಸಂತದ ಆಗಮನವನ್ನು, ವಸಂತ ಋತುವಿಗೆ ಸ್ವಾಗತವನ್ನು ಕೋರ್ತದೆ ಒಂದು ರೀತಿಯೊಳಗೆ ಅಂತ. ನಾವು ಇಂತಹ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ಒಟ್ಟು ನಮ್ಮ ತೋಟದ, ಕಾಡು ತೋಟದ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳೋಣ. ನಮ್ಮ ಬದುಕಿನ ಸೌಂದರ್ಯವನ್ನು ನಾವು ಹೆಚ್ಚು ಮಾಡಿಕೊಳ್ಳೋಣ. ನಮಸ್ಕಾರ.